ಇವಾಗ ನಾವು ಸಿಟಿ ಪ್ಯಾಲೇಸ್ ನೋಡಕ್ ಬಂದಿದ್ವಿ. ಇಲ್ಲೇ ಪಕ್ಕದಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ. ಇಲ್ಲಿ ಸೈಡ್ ಅಲ್ಲಿ ಪರ್ ಹೆಡ್ 400 ರೂಪಾಯಿ ಟಿಕೆಟ್ ಆಗುತ್ತೆ. ಆಮೇಲೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ಹಾಗೆ ಬಿಡಲ್ಲ. ನಡಿ ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಏನಿದೆ ಅಂತ. ಇವಾಗ ಎಂಟ್ರೆನ್ಸ್ ಒಳಗಡೆ ಬಂದಿದೀವಿ. ಇಲ್ಲಿ ಚೆಕ್ ಮಾಡ್ತಾರೆ ಟಿಕೆಟ್. ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರಂತೆ, ಇಲ್ಲಿ ಇಡ್ಬೇಕು ಅಂತ ಹೇಳ್ತಾ ಇದ್ದಾರೆ. चलो बस खुला है, चैन गिर गया। कुछ नहीं होती। बैग वगैरह चेक कर दिया, इधर अंदर आ गए, ಒಳಗಡೆ ಬಂದ್ವಿ. ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು. ಟಿಕೆಟ್ ಇಲ್ದೇನೆ ಇಲ್ಲಿ ಒಳಗಡೆ ಬಿಡಲ್ಲ. ಒಬ್ಬೊಬ್ಬರಿಗೆ 400 ರೂಪಾಯಿ ತಗೋತಾರೆ. ಪಿಂಕ್ ಕಾರ್ ಇದೆ, ರಾಣಿದು ಅನ್ಸುತ್ತೆ. ಗೈಸ್, ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರ್ ಅಲ್ಲಿರುವ ಇದು ಪ್ಯಾಲೇಸ್, ಸಿಟಿ ಪ್ಯಾಲೇಸ್ ಅಂತಾರೆ ಇದಕ್ಕೆ. ಒಳಗಡೆ ಎಂಟ್ರಿ ಆಗಿದೀವಿ. ಒಬ್ಬೊಬ್ರಿಗೆ 400 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಬಂದು, ಆಮೇಲೆ ಇಲ್ಲಿಂದ ಒಳಗಡೆ ಹೋಗ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ ಒಳಗಡೆ ಏನಿದೆ, ಅಲೌಡ್ ಇದೆ ಇಲ್ಲ ಅಂತ ನೋಡೋಣ. ವಿಡಿಯೋ ಅಲೌಡ್ ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹೊರಗಡೆ ಬಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಈ ತರ ಇದೆ. ರೈಟ್ ಸೈಡ್ ಎಲ್ಲ ಈ ತರ ಇದೆ. ರೈಟ್ ಸೈಡ್ ಈ ತರ ಇದೆ, ಲೆಫ್ಟ್ ಸೈಡ್ ಈ ತರ ಇದೆ. ಇದೆ ಎಂಟ್ರೆನ್ಸ್ ಅನ್ಸುತ್ತೆ, ನೋಡೋಣ. ಆಮೇಲೆ ಲೆಫ್ಟ್ ಎಲ್ಲ ಈ ತರ ಬರುತ್ತೆ ನೋಡಿ. ಸಿಟಿ ಪ್ಯಾಲೇಸ್, ಪಿಂಕ್ ಸಿಟಿ ಜೈಪುರ್ದು ಸಿಟಿ ಪ್ಯಾಲೇಸ್. ಒಳಗಡೆ ಬಂದ್ರೆ ಈ ತರ ಇದೆ ಎಲ್ಲ. ತುಂಬಾ ಹಳೆ ಕಾಲದ ವರ್ಷದೆಲ್ಲ ಎಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಇಲ್ಲಿ. ಅವರೆಲ್ಲ ರಾಜ ಮಹಾರಾಜಗಳು ಎಲ್ಲ ಯೂಸ್ ಮಾಡಿರ್ತಕ್ಕಂತ ವಸ್ತುಗಳನ್ನು ಎಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ನೋಡಿ. ಕಲಾಕೃತಿ ಇದೆಲ್ಲ ಅವರೆಲ್ಲ ಯೂಸ್ ಮಾಡ್ತಕ್ಕಂತ ವಸ್ತುಗಳು ಗೈಸ್. ಇಲ್ಲೆಲ್ಲ ಇದೆ ನೋಡು, ಸಿಲ್ವರ್ ಐಟಮ್ಸ್ ಎಲ್ಲ ಇದೆ ನೋಡಿ. ಯಾವ ಸ್ಪೋರ್ಟ್ಸ್ ಅಲ್ಲಿ ಅವ್ರು ಏನೇನು ಸಿಲ್ವರ್ ಎಲ್ಲ ಗೆದ್ದಿದ್ರು. ಇದೆ ರಾಜ ಮಹಾರಾಜ್ ಅದೆಲ್ಲ ಇಲ್ಲಿ ಮಾಡಿದ್ದಾರೆ. ಮಹಾರಾಜಗಳು ಯೂಸ್ ಮಾಡ್ತಿರಕ್ಕಂತ ಬೂಟ್ಗಳು ಇಲ್ಲಿವೆ, ಶೂಸು, ಆಮೇಲೆ ಅವ್ರ ಡ್ರೆಸ್ಗಳಾಗಿರ್ಲಿ, ಅವ್ರ ಕ್ಯಾಪ್ಗಳಾಗಿರಲಿ, ಇಲ್ಲಿ ಬೌಲ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಪೋಲೋ ಔಟ್ಫಿಟ್ ಆಫ್ ಮಹಾರಾಜ ಸ್ವಾಮಿ ಮಾನ್ಸಿಂಗ್, ಕಾಟನ್ 20th century. ಅದೇ ಅವರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಯಾವ್ದಾವೆಲ್ಲ ಏನ್ ಯೂಸ್ ಮಾಡ್ತಿದ್ರು ಅಂತ ಅದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಜೋಪಾನವಾಗಿ ಇಟ್ಟಿದ್ದಾರೆ ಟೂರಿಸ್ಟ್ಗಳಿಗಾಗಿ. ಇಲ್ಲಿ ಒಳಗಡೆ ಬಂದ್ರೆ ರೈಟ್ ಸೈಡ್ ಇಲ್ಲಿ ಒಂದ್ ರೂಮ್ ಇದೆ. ಈ ರೂಮ್ ಅಲ್ಲೆಲ್ಲ ಅವ್ರದ್ದೆಲ್ಲ ಇಟ್ಟಿದ್ದಾರೆ ನೋಡಿ ಗೈಸ್. ಅವರು ಡ್ರೆಸ್ಗಳು, ರಾಜ ಮಹಾರಾಜ ಹಾಕೊಳ್ಳುವಂತ ಡ್ರೆಸ್ಗಳು ಎಲ್ಲ
ಯೂಸ್ ಮಾಡ್ತಾ ಇರುವಂತ ಡ್ರೆಸ್. ಮಹಾರಾಜ ಎಷ್ಟು ದೊಡ್ಡದು ಡ್ರೆಸ್ ಹಾಕ್ತಿದ್ರ, ಬಾಪ್ರೆ. ನೋಡಿ ಗೈಸ್ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡದು ಹಾಕ್ತಿದ್ರ. ಸ್ಮೋಕಿಂಗ್ ಪೈಪ್, ಹುಕ್ಕ ಹುಕ್ಕ ಎಲ್ಲ ಹೊಡಿತಾರೆ ನೋಡಿ ಗೈಸ್. ಅದು ಇದು ಬೆಳ್ಳಿದು ಅನ್ಸುತ್ತೆ ಸ್ಮೋಕಿಂಗ್. ಮತ್ತೆ ಮುಂದ್ಗಡೆ ಹಾಗೆ ಬಂದ್ರೆ ಗೈಸ್ ಇಲ್ಲೆಲ್ಲ ಇದೆ ರಾಜ ಮಹಾರಾಜ ಡ್ರೆಸ್ ಎಲ್ಲ ನೋಡಿ ನಗ್ತಾ ಇದ್ದಾರೆ ಟೂರಿಸ್ಟ್. ಇಷ್ಟು ದೊಡ್ಡ ಡ್ರೆಸ್ ಇರುತ್ತೆ, ಇಷ್ಟು ದೊಡ್ಡ ಡ್ರೆಸ್ ಎಲ್ಲ ಹೇಗೆ ಹಾಕ್ತಾರೆ ಅಂತ. ಟೈಪ್ಸ್ ಆಫ್ ವುಮೆನ್ಸ್ ಗಾರ್ಮೆಂಟ್ಸ್, ಗಾಗ್ರಾ, ಲೆಹಂಗಾ, ಕಾಂಚಿಲಿ, ಕುರ್ತಿ, ಓಡನಿ, ಸಾರಿ, all things are women's guys. Gagra, this is Gagra, I know that. ರಾಜಸ್ಥಾನಿ ಸ್ಪೆಷಲಿ ಇಲ್ಲಿ ಡ್ರೆಸ್ ಇದೆಲ್ಲ ನೋಡಿ. ವರ್ಕ್ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋಲಿ ಅಷ್ಟು ಕಾಣಿಸ್ತಾ ಇಲ್ಲ ಚೆನ್ನಾಗಿ. ಫ್ಲವರ್ 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 ಇದು ನೋಡಿ. ರಾಜಸ್ಥಾನದ ಇವರು ಟ್ರೆಡಿಷನಲ್ ಡ್ರೆಸ್ ಇದೆಲ್ಲ. ಪ್ರಿಂಟ್ ಆಗಿರ್ಬೋದು, ಈ ಗಾಗ್ರಾ ಆಗಿರ್ಬೋದು, ಈ ಓಡ್ನಿ ಆಗಿರ್ಬೋದು ನೋಡಿ. ವರ್ಕ್ ಎಷ್ಟು ಡಿಟೇಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹಾಕೊಳ್ಳುವಂತ ಜೈಪುರಿ ಜ್ಯೋತೀಸ್ ನೋಡಿ, ಶೂಸ್. ಇವ್ರ ಹೆಸರುಗಳನ್ನ ಎಲ್ಲಿ ಬರ್ದಿಲ್ಲ ಗೈಸ್. ಇವ್ರು ಯಾರೇನು ಅಂತ ಗೊತ್ತಿಲ್ಲ, ಇವ್ರ ಹೆಸರಿಲ್ಲ. ಇವರು ರಾಜ ಮಹಾರಾಜ ಮನೆತನದವ್ರೆ ಅನ್ಸುತ್ತೆ. ಇವೆಲ್ಲ ಶಾಲ್ಗಳು ಅನಿಸುತ್ತೆ ಅವ್ರು ಯೂಸ್ ಮಾಡ್ತಿರ್ಕಂತ. ಹಾ, ಶಾಲೆ. ಸಾರಿ, ಇದು ಅವ್ರ ಮಕ್ಕಳದೆಲ್ಲ ಡ್ರೆಸ್. ಇದು ಹೆಣ್ಮಗೊಂದು, ಗರ್ಲ್ ಚೈಲ್ಡ್, ಬಾಯ್ ಚೈಲ್ಡ್, ಅವ್ರ ಟೋಪಿಗಳು. ಮತ್ತೆ ಇದು ಅಮ್ಮನ ಸಾಡಿ ಅನ್ಸುತ್ತೆ, ಅವ್ರ ಅಮ್ಮಂದು, ರಾಣಿ ಮಹಾರಾಣಿದು. ಸ್ವಲ್ಪ ಸಾಡಿ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮಹಾರಾಜ ಸ್ವಾಮಿ ಮಾನ್ ಸಿಂಗ್ 1922-1970, ಮಹಾರಾಜ ಸ್ವಾಮಿ ಮಾನ್ ಸಿಂಗ್. ನೆಕ್ಸ್ಟ್ ರೂಮಿಗೆ ಬಂದ್ರೆ ಮತ್ಲಬ್ ನೆಕ್ಸ್ಟ್ ಹಾಲ್ ಬಂದ್ರೆ ಅವರೆಲ್ಲ ಯೂಸ್ ಮಾಡತಕ್ಕಂತ ಜಾಕೆಟ್ಗಳು ಇಲ್ಲಿದೆ ನೋಡಿ. ನನಗ್ ಒಂದ್ ಅನ್ಸುತ್ತೆ, ಡೌಟ್ ಇದೆ ಗೈಸ್, ಇಲ್ಲಿ ಎಷ್ಟು ಸೆಕೆ ಇರುತ್ತೆ ರಾಜಸ್ಥಾನದಲ್ಲಿ, ಇಷ್ಟು ದಪ್ಪ ದಪ್ಪಾಗಿರೋದು ಇದೆಲ್ಲ ಹೇಗ್ ವೇರ್ ಮಾಡ್ತಾರೆ ಅಂತ. ಎಷ್ಟು ದಪ್ಪ ದಪ್ಪಾಗಿದೆ ನೋಡಿ, ಮೊಟ್ಟೆ ಮೊಟ್ಟೆ ಆಗಿದೆ, ದಪ್ಪ ದಪ್ಪಾಗಿದೆ. ಇದೆಲ್ಲ ಹೇಗ್ ವೇರ್ ಮಾಡ್ತಿದ್ರು ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲಿ ರಾಜ ಮಹಾರಾಜ ಅವರು ಡ್ರೆಸ್ಗಳು ಇಲ್ಲಿ ಕೂಡ ಸಹ ಇವೆ. ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದು ನೆಟ್ ಅಲ್ಲಿ ಇದೆ, ನೆಟ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಇದು ಮಹಾರಾಜ ಸ್ವಾಮಿ ರಾಮ್ ಸಿಂಗ್ ಅವರ ಡ್ರೆಸ್ಗಳು. Full metal 19th century Jaipur. Types of headdress, pagari, sopa, topi. कैप और टोपी सब राजस्थान. ಇದೆಲ್ಲ ರಾಜಸ್ಥಾನ್ ಡಿಫರೆಂಟ್ ಟೈಪ್ಸ್ ಆಫ್ ಟೋಪಿ ಗಳಿವೆ ಗೈಸ್ ಇಲ್ಲಿ. इतना बड़ा बड़ा ಕಾರ್ಪೆಟ್, ಇಷ್ಟು ದೊಡ್ಡದಾಗಿದೆ ನೋಡಿ ಗೈಸ್ ಕಾರ್ಪೆಟ್.
ಇದೆಲ್ಲ ಸಬ್ಜಿ ಫ್ರೂಟ್ಸ್ ಕಲರ್ ದಿಂದ ಮಾಡಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಲೆಫ್ಟ್ ಸೈಡ್ ಎಲ್ಲ ಈ ತರ ಕಾಣಿಸುತ್ತೆ ಹೊರಗಡೆ ಬಂದ್ರೆ. ತುಂಬಾ ಟೂರಿಸ್ಟ್ ಇದ್ದಾರೆ, ತುಂಬಾ ಜನ ಬಂದಿದ್ದಾರೆ. ರೈಟ್ ಸೈಡ್ ಈ ತರ ಕಾಣಿಸುತ್ತೆ ಸಿಟಿ ಪ್ಯಾಲೇಸ್ ಜೈಪುರ್ದು. ಆಮೇಲೆ ಲೆಫ್ಟ್ ಸೈಡ್ ಈ ತರ ಕಾಣಿಸುತ್ತೆ. ಈ ತರ ಒಳಗಡೆ ಹೋಗಿ ಬನ್ನಿ ನೋಡೋಣ ಹೇಗಿದೆ ಅಂತ. ಎಷ್ಟು ದೊಡ್ಡದಿದೆ ನೋಡಿ ಬಾಗಿಲ. ನೋಡಿ ಎಷ್ಟು ದೊಡ್ಡದಿದೆ ಬಾಗಿಲ. ರಾಜ ಮಹಾರಾಜಗಳ ಕಾಲದ ದರ್ವಾಜ. ಈ ತರ ಕಾಣಿಸುತ್ತೆ ಇಲ್ಲಿ ಒಳಗಡೆ ಬಂದ್ರೆ. गंगा जल विश्व के सबसे बड़ा माना गया चांदी के गंगा जल. ಇದು ಗಂಗಾಜಲಿ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ. विश्व के सबसे बड़े माना गया चांदी के गंगा जली कलश का निर्माण गंगा का पवित्र जल रखने के लिए किया गया था. इनका निर्माण महाराजा सवाई माधे सिंह ಒಂದು ಲೆಫ್ಟ್ ಸೈಡ್ ಇಟ್ಟಿದ್ದಾರೆ, ಒಂದು ರೈಟ್ ಸೈಡ್ ಇಟ್ಟಿದ್ದಾರೆ. ಇದು ಕೂಡ ಅದೇ. Believed to be the largest silver vessel of this kind of the world, the Ganga Jali. ಆಮೇಲೆ ಹಾಗೆ ಮುಂದ್ಗಡೆ ಬಂದ್ರೆ ಎಲ್ಲ ಈ ತರ ಇದೆ. ಮೇಲ್ಗಡೆ ಈ ತರ ಕಾಣಿಸುತ್ತೆ ನೋಡಿ. ವಾವ್ ವಾವ್ ವಾವ್, ಇವೆಲ್ಲ ಗನ್ಸ್ಗಳು ಫ್ರೆಂಡ್ಸ್. ಗನ್ಗಳು ಯಾವ ತರ ಡಿಸೈನ್ ತರ ಮಾಡಿಟ್ಟಿದ್ದಾರೆ ನೋಡಿ, ಚಕ್ಕರ್ ತರ ಇದೆ. ಇದು ಕೂಡ ಲೆಫ್ಟ್ ರೈಟ್ ಎರಡು ಸೈಡ್ ಇಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಆ ಸೈಡ್ ಇಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಒಂದು ಜೂಮರ್ ಇದೆ. ಗನ್ಸ್ ಈ ತರ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಮೇಲ್ಗಡೆ ಜೂಮರ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಈ ತರ ಕಾಣಿಸುತ್ತೆ. ಇದು ಮಿಡಿಲ್ ಪಾಯಿಂಟ್.
ಇದೇನಂತ ಗೊತ್ತಾಗ್ಲಿಲ್ಲ. ಇದು ಡೈನಿಂಗ್ ಟೇಬಲ್ ಅನ್ಸುತ್ತೆ. ಮಹಾರಾಜ ಸವಾಯಿ ಮಾನ್ ಸಿಂಗ್ 1922-1970. ಇಲ್ಲಿದೆ ನೋಡಿ ಸವಾಯಿ ಮಹಾರಾಜ್ ಅವರ ಫೋಟೋ. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಇಲ್ಲೂ ಕೂಡ ಕೆಲವೊಂದು ಆಯುಧಗಳನ್ನೆಲ್ಲ ಸಜಾಯಿಸಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಬರ್ಚಿ ಅದು ಇದು ಎಲ್ಲ ಇದೆ. ಖಡ್ಗಗಳು, ಬಾಣ, ಖಡ್ಗ ಅದೆಲ್ಲ ಇದೆ. ಸಿಡಿಲು. ಲೆಫ್ಟ್ ಸೈಡ್ ಎಲ್ಲ ಮತ್ತೆ ಈ ತರ ಕಾಣಿಸುತ್ತೆ. ಇವಾಗ ಫ್ರೆಂಡ್ಸ್ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇದೆ ಟೈಮಿಂಗ್. ತೋಪುಗಳು ಅದೆಲ್ಲ ಇಟ್ಟಿದ್ದಾರೆ ನೋಡಿ ಅಲ್ಲಿ ಎಂಟ್ರೆನ್ಸ್ ಹತ್ರ. ಆಮೇಲೆ ಬ್ಯಾಕ್ ಸೈಡ್ ಬಂದ್ರೆ ಈ ತರ ಕಾಣುತ್ತೆ. ಇವಾಗೆಲ್ಲ ಫ್ರೆಂಡ್ಸ್ ಜೈಪುರ್ ಸಿಟಿ ಎಲ್ಲ ಸಾರಿ ಜೈಪುರ್ ಸಿಟಿ ಪ್ಯಾಲೇಸ್ ಎಲ್ಲ ನೋಡಿದೀವಿ. ಇಲ್ಲೇ ನಾನು
ಪ್ಯಾಲೇಸ್ ಒಳಗಡೆ ಬಂದರೆ ಫ್ರೆಂಡ್ಸ್ ಈ ಥರ ಎಲ್ಲ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಸುಂದರವಾಗಿ, ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಜೂಮರ್ ಅಂತ ಹೇಳ್ತಾ ಇದ್ರು. ಇಲ್ಲಿಂದ ತೋರಿಸ್ತೀನಿ, 1 ಸೆಕೆಂಡ್. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವರ್ಲ್ಡ್ ಲಾರ್ಜೆಸ್ಟ್ ಜೂಮರ್ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಇಲ್ಲಿ ನೋಡಿ, ರಾಜ ರಾಣಿ ಅವರ ಆಸನ ಎಲ್ಲ ಅಲ್ಲಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಲೈಟಲ್ಲಿ. ಜೈಪುರ್ ಸಿಟಿ ಪ್ಯಾಲೇಸ್, ಜೈಪುರ ಅರಮನೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತೆ. ಹಿಂದಿ ಬಂದೂಕ್ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ. ಇದೇನು ಗೋಲ್ಡ್ದ? 19th ಸೆಂಚುರಿದು ಇದು ನೋಡಿ. ಗೋಲ್ಡ್ ಅನ್ಸುತ್ತೆ.
ಗೋಲ್ಡ್ ಅಂತ ಇಲ್ಲೇನೇನು ಮೆನ್ಷನ್ ಮಾಡಿಲ್ಲ, ಬಟ್ ನಾನು ನೋಡ್ತಾ ಇದ್ರೆ ನನಗೆ ಹಾಗೆ ಅನಿಸ್ತಾ ಇದೆ ಗೈಸ್. ತುಂಬ ಬ್ಯೂಟಿಫುಲ್ ಆಗಿದೆ. ವಾವ್, ಇಟ್ಸ್ ರಿಯಲಿ ವೆರಿ ವೆರಿ ಬ್ಯೂಟಿಫುಲ್. ಲೈಟ್ದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವರ್ಕ್ ಆಗಿರ್ಬೋದು, ಇದ್ರ ಮೇಲ್ಗಡೆ ಇದೆಲ್ಲ ಮಾಡಿರ್ತಕ್ಕಂಥದ್ದು ರಾಜ ಮಹಾರಾಜರ ಫೋಟೋಸ್ಗಳು ತುಂಬ ಚೆನ್ನಾಗಿದೆ. ಯಾವ್ದು ಕ್ಯಾಪ್ಚರ್ ಮಾಡೋದು, ಯಾವ್ದು ವಿಡಿಯೋ ತಗೋದು ಒಂದು ಗೊತ್ತಾಗ್ತಾ ಇಲ್ಲ. ತುಂಬಾ ಸುಂದರವಾಗಿ ಮಾಡಿದ್ದಾರೆ.